Hello everyone, welcome to our YouTube channel Science Patashala. ಡಿಯರ್ ಸಿಟಿಇಟಿ 2026 ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ಸೆಷನ್ನಲ್ಲಿ ನಾವು ಸೈನ್ಸ್ ಪೆಡಗಾಗಿ ಫುಲ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ ಅಲಾಂಗ್ ವಿತ್ ಟ್ರಸ್ಟೆಡ್ ಅಂಡ್ ಎಕ್ಸ್ಪೆಕ್ಟೆಡ್ MCQs ಫ್ರಮ್ ದ ಟಾಪಿಕ್ ನೇಚರ್ ಅಂಡ್ ಸ್ಟ್ರಕ್ಚರ್ ಆಫ್ ಸೈನ್ಸ್ ಅಂಡ್ ಅಪ್ರೋಚಸ್. ಸಿಟಿಇಟಿ ಪೇಪರ್ 2 ನಲ್ಲಿ ರಿಪೀಟೆಡ್ಲಿ ಕೇಳೋ ಕ್ವಶನ್ಸ್, ಎಕ್ಸಾಮ್ ಪ್ಯಾಟರ್ನ್ ಅನಾಲಿಸಿಸ್ ಮತ್ತು ಸ್ಮಾರ್ಟ್ ಎಲಿಮಿನೇಷನ್ ಟ್ರಿಕ್ಸ್ ಆಲ್ ಕವರ್ಡ್ ಇನ್ ಒನ್ ಫೋಕಸ್ ಸೆಷನ್ ಟು ಸಪೋರ್ಟ್ ಯುವರ್ ಸಿಟಿಇಟಿ 2026 ಪ್ರಿಪರೇಷನ್. ಈ ಟಾಪಿಕ್ ನ ಇನ್ನೂ ಮೋರ್ ಇಂಪಾರ್ಟೆಂಟ್ MCQs ನಾವು ನೆಕ್ಸ್ಟ್ ಸೆಷನ್ ದಟ್ ಇಸ್ ಪಾರ್ಟ್ 2 ನಲ್ಲಿ ಕವರ್ ಮಾಡ್ತೀವಿ. ಬಿಫೋರ್ ವಿ ಬಿಗಿನ್, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಿಟಿಇಟಿ ಸೈನ್ಸ್ ಬೂಸ್ಟರ್ಸ್. ಸ್ಟೇ ಅಲರ್ಟ್. MCQs practice is the key to understanding CTET questions clearly. Let's all smart and score high in CTET 2026. So let us start today's session. Meaning of science. ಸೊ ಸೈನ್ಸ್ ಅಂದರೆ ನೈಸರ್ಗಿಕ ಜಗತ್ತನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳುವ ಆರ್ಗನೈಸ್ಡ್ ಬಾಡಿ ಆಫ್ ನಾಲೆಡ್ಜ್. ಅಬ್ಸರ್ವೇಷನ್, ಎಕ್ಸ್ಪಿರಿಮೆಂಟೇಷನ್ ಮತ್ತು ಲಾಜಿಕಲ್ ರೀಸನಿಂಗ್ ಮೂಲಕ ಸೈನ್ಸ್ ಅಭಿವೃದ್ಧಿಯಾಗುತ್ತದೆ. ಸೊ ಸೈನ್ಸ್ ಇಸ್ ಬೋತ್ ಪ್ರಾಡಕ್ಟ್ ಅಂಡ್ ಪ್ರಾಸೆಸ್. ಸೊ ಪ್ರಾಡಕ್ಟ್ ಅಂದರೆ ಫ್ಯಾಕ್ಟ್ಸ್, ಲಾಸ್, ಥಿಯರೀಸ್. ಪ್ರಾಸೆಸ್ ಅಂದರೆ ಎನ್ಕ್ವೈರಿ ಮೆಥಡ್ಸ್, ಎಕ್ಸ್ಪಿರಿಮೆಂಟ್ಸ್, ಕ್ವೆಶ್ಚನಿಂಗ್. ಸೊ ಇದರಿಂದ ಸೈನ್ಸ್ ಒಂದು ಡೈನಾಮಿಕ್ ಮತ್ತು ಇವಾಲ್ವಿಂಗ್ ಸಬ್ಜೆಕ್ಟ್ ಆಗಿದೆ. ಸೊ ಸೈಂಟಿಫಿಕ್ ನಾಲೆಡ್ಜ್ ಹ್ಯೂಮನ್ ಮೇಡ್ ಆಗಿದೆ ಮತ್ತು ಸೊಸೈಟಿಯಿಂದ ಪ್ರಭಾವಿತವಾಗಿರುತ್ತದೆ. ಸೊ ಕಲ್ಚರ್, ಹಿಸ್ಟ್ರಿ ಮತ್ತು ಸೋಷಿಯಲ್ ನೀಡ್ಸ್ ಸೈನ್ಸ್ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಇಫ್ ಯು ವಾಂಟ್ ಟು ಟೇಕ್ ಅನ್ ಎಕ್ಸಾಂಪಲ್ ಹಿಯರ್, ಕೊರೋನಾ ವ್ಯಾಕ್ಸಿನ್ ಡೆವಲಪ್ಮೆಂಟ್, ಸೈಂಟಿಫಿಕ್ ಪ್ರಾಸೆಸ್ ಪ್ಲಸ್ ಸಾಮಾಜಿಕ ಅಗತ್ಯ, ದಟ್ ಈಸ್ ಸೈನ್ಸ್ ಇನ್ ಆಕ್ಷನ್. ನೆಕ್ಸ್ಟ್, ನೇಚರ್ ಆಫ್ ಸೈನ್ಸ್. ಸೊ ಸೈಂಟಿಫಿಕ್ ನಾಲೆಡ್ಜ್ ಟೆಂಟೇಟಿವ್ ಆಗಿದೆ, ಅಬ್ಸಲ್ಯೂಟ್ ಅಲ್ಲ. ಹೊಸ ಎವಿಡೆನ್ಸ್ ಬಂದಾಗ ಹಳೆಯ ಐಡಿಯಾಸ್ ಬದಲಾಗಬಹುದು. ಸೊ ಸೈನ್ಸ್ ಎಂಪೆರಿಕಲ್ ಆಗಿದೆ, ಅಬ್ಸರ್ವೇಷನ್ ಮತ್ತು ಎಕ್ಸ್ಪಿರಿಮೆಂಟ್ ಮೇಲೆ ಆಧಾರಿತ. ಸೊ ಪ್ರೂಫ್ ಇಲ್ಲದೆ ಸೈನ್ಸ್ ಅಕ್ಸೆಪ್ಟ್ ಆಗುವುದಿಲ್ಲ. ಕ್ರಿಯೇಟಿವಿಟಿ ಮತ್ತು ಇಮ್ಯಾಜಿನೇಷನ್ ಸೈನ್ಸ್ನಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಸೊ ಹೈಪೋಥೆಸಿಸ್ ರೂಪಿಸುವುದು ಮತ್ತು ಥಿಯರೀಸ್ ಡೆವಲಪ್ ಮಾಡುವುದು ಕ್ರಿಯೇಟಿವ್ ಥಿಂಕಿಂಗ್ನಿಂದ. ಸೊ ಸೈನ್ಸ್ ಸ್ಕೆಪ್ಟಿಸಮ್ ಮತ್ತು ಕ್ರಿಟಿಕಲ್ ಕ್ವೆಶ್ಚನಿಂಗ್ ಪ್ರಮೋಟ್ ಮಾಡುತ್ತದೆ. ಏಕೆ, ಹೇಗೆ, ಇದು ಸರಿಯೇ ಎಂಬ ಪ್ರಶ್ನೆಗಳು ಸೈನ್ಸ್ನಲ್ಲಿ ಬಹಳ ಮುಖ್ಯ. ಸೊ ಸೈನ್ಸ್ ಸೋಷಿಯಲಿ ಮತ್ತು ಕಲ್ಚರಲಿ ಎಂಬೆಡೆಡ್ ಆಗಿದೆ. ಸೊ ಮಾನವ ಮೌಲ್ಯಗಳು ಮತ್ತು ಸಮಾಜದ ಅಗತ್ಯಗಳು ರಿಸರ್ಚ್ಗೆ ದಿಕ್ಕು ನೀಡುತ್ತದೆ. ಸೊ ಫಾರ್ ಎಕ್ಸಾಂಪಲ್, ಪರಿಸರ ಸಮಸ್ಯೆಗಳಿಂದ ಪ್ರೇರಿತವಾದ ಸೋಲಾರ್ ಎನರ್ಜಿ ರಿಸರ್ಚ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈಂಟಿಫಿಕ್ ನಾಲೆಡ್ಜ್. ಸೊ ಸೈಂಟಿಫಿಕ್ ನಾಲೆಡ್ಜ್ ಸಿಸ್ಟಮೆಟಿಕ್ ಮತ್ತು ಲಾಜಿಕಲ್ ಆಗಿದೆ, ರ್ಯಾಂಡಮ್ ಗೆಸ್ಸಿಂಗ್ ಅಲ್ಲ. ಸೊ ಎವಿಡೆನ್ಸ್ ಬೇಸ್ಡ್ ಎಕ್ಸ್ಪ್ಲನೇಷನ್ಸ್ ಮಾತ್ರ ಸೈಂಟಿಫಿಕ್ ಆಗಿವೆ. ಸೊ ಪರ್ಸನಲ್ ಬಿಲೀಫ್ಗೆ ಪ್ರೂಫ್ ಇಲ್ಲದಿದ್ದರೆ ಅದು ಸೈನ್ಸ್ ಅಲ್ಲ. ಸೊ ಟೆಸ್ಟೇಬಲ್ ಮತ್ತು ಫಾಲ್ಸಿಫಿಯೇಬಲ್ ಐಡಿಯಾಸ್ ಮಾತ್ರ ಸೈಂಟಿಫಿಕ್. ಪರೀಕ್ಷಿಸಲು ಆಗದ ಐಡಿಯಾಸ್ ಸೈಂಟಿಫಿಕ್ ಅಲ್ಲ. ಸೊ ಸೈನ್ಸ್ ಕ್ಯುಮ್ಯುಲೇಟಿವ್ ಆಗಿ ಬೆಳೆಯುತ್ತದೆ. ಹಳೆಯ ಡಿಸ್ಕವರೀಸ್ ಮೇಲೆ ಹೊಸ ನಾಲೆಡ್ಜ್ ನಿರ್ಮಾಣವಾಗುತ್ತದೆ. ಸೊ ಫಾರ್ ಎಕ್ಸಾಂಪಲ್, ಅಟಾಮಿಕ್ ಮಾಡೆಲ್, ಡಾಲ್ಟನ್, ಡಾಲ್ಟನ್ ಟು ಥಾಮ್ಸನ್, ಥಾಮ್ಸನ್ ಟು ರುದರ್ಫೋರ್ಡ್, ರುದರ್ಫೋರ್ಡ್ ಟು ಬೋರ್, ಬೋರ್ ಟು ಮಾಡರ್ನ್ ಮಾಡೆಲ್. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಸೈನ್ಸ್, ಫ್ಯಾಕ್ಟ್ಸ್, ಕಾನ್ಸೆಪ್ಟ್ಸ್, ಲಾಸ್ ಅಂಡ್ ಥಿಯರೀಸ್. ಸೊ ಸೈಂಟಿಫಿಕ್ ಫ್ಯಾಕ್ಟ್ಸ್ ಮತ್ತೆ ಮತ್ತೆ ದೃಢೀಕರಿಸಲಾಗದ ಅಬ್ಸರ್ವೇಷನ್ಸ್, ಇವು ಸೈನ್ಸ್ನ ಫೌಂಡೇಶನ್. ಸೊ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಫ್ಯಾಕ್ಟ್ಸ್ ಅನ್ನು ವ್ಯವಸ್ಥಿತಗೊಳಿಸಲು ರೂಪಿಸಿದ ಮೆಂಟಲ್ ಐಡಿಯಾಸ್. ಸೊ ಸ್ಟೂಡೆಂಟ್ಸ್ಗೆ ನ್ಯಾಚುರಲ್ ಫಿನಾಮಿನಾ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಸೊ ಸೈಂಟಿಫಿಕ್ ಲಾಸ್ ನೇಚರ್ನಲ್ಲಿ ನಡೆಯುವ ಸಂಬಂಧಗಳನ್ನು ವಿವರಿಸುತ್ತವೆ. ಸೊ ಏನು ಆಗುತ್ತದೆ ಎಂದು ಹೇಳುತ್ತವೆ, ಏಕೆ ಆಗುತ್ತದೆ ಅಂತ ಅಲ್ಲ. ಸೊ ಸೈಂಟಿಫಿಕ್ ಥಿಯರೀಸ್ ನ್ಯಾಚುರಲ್ ಫಿನಾಮಿನಾ ಅನ್ನು ತಾರ್ಕಿಕವಾಗಿ ಎಕ್ಸ್ಪ್ಲೇನ್ ಮಾಡುತ್ತವೆ. ಸೊ ಥಿಯರೀಸ್ ಎಂದಿಗೂ ಲಾಸ್ ಆಗುವುದಿಲ್ಲ, ಎರಡರ ಪಾತ್ರ ವಿಭಿನ್ನ. ಸೊ ಫಾರ್ ಎಕ್ಸಾಂಪಲ್, ಗ್ರಾವಿಟಿ ಲಾ ಅಟ್ರಾಕ್ಷನ್ ವಿವರಿಸುತ್ತದೆ. ಸೊ ಬಿಗ್ ಬ್ಯಾಂಗ್ ಥಿಯರಿ ಯೂನಿವರ್ಸ್ ಒರಿಜಿನ್ ಎಕ್ಸ್ಪ್ಲೇನ್ ಮಾಡುತ್ತದೆ. ನೆಕ್ಸ್ಟ್, ಸೈನ್ಸ್ ಆಸ್ ಅ ಪ್ರಾಸೆಸ್. ಸೊ ಸೈನ್ಸ್ ಅಬ್ಸರ್ವೇಷನ್ ಮತ್ತು ಕ್ವೆಶ್ಚನಿಂಗ್ ಇಂದ ಪ್ರಾರಂಭವಾಗುತ್ತದೆ. ಸೊ ಕ್ಯೂರಿಯಾಸಿಟಿ ಸೈನ್ಸ್ನ ಮೊದಲ ಹಂತ. ಸೊ ಹೈಪೋಥೆಸಿಸ್ ಅಂದರೆ ತಾತ್ಕಾಲಿಕ ಎಕ್ಸ್ಪ್ಲನೇಷನ್, ಅದನ್ನು ಎಕ್ಸ್ಪಿರಿಮೆಂಟ್ ಮೂಲಕ ಪರೀಕ್ಷಿಸಲಾಗುತ್ತದೆ. ಸೊ ಡಾಟಾ ಕಲೆಕ್ಷನ್, ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಕ್ರಮಬದ್ಧವಾಗಿ ನಡೆಯುತ್ತದೆ. ಸೊ ಕನ್ಕ್ಲೂಷನ್ ಎವಿಡೆನ್ಸ್ ಆಧಾರಿತವಾಗಿರುತ್ತದೆ.
ಸೊ ಸೈಂಟಿಫಿಕ್ ರಿಸಲ್ಟ್ಸ್ ಶೇರ್ ಮತ್ತು ಪೀರ್ ರಿವ್ಯೂ ಮಾಡಲಾಗುತ್ತದೆ. ಸೊ ಅಕ್ಯುರಸಿ ಮತ್ತು ವ್ಯಾಲಿಡಿಟಿ ಖಚಿತಪಡಿಸಲು. ಸೊ ಎಕ್ಸಾಂಪಲ್, ಸ್ಕೂಲ್ ಲ್ಯಾಬ್ನಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಎಕ್ಸ್ಪೆರಿಮೆಂಟ್, ಕಂಪ್ಲೀಟ್ ಸೈಂಟಿಫಿಕ್ ಪ್ರಾಸೆಸ್. ನೆಕ್ಸ್ಟ್, ಸೈಂಟಿಫಿಕ್ ಮೆಥಡ್ ಮಾಡರ್ನ್ ವ್ಯೂ. ಒಂದೇ ಒಂದು ಫಿಕ್ಸ್ಡ್ ಸೈಂಟಿಫಿಕ್ ಮೆಥಡ್ ಇಲ್ಲ. ಸೊ ಪ್ರಾಬ್ಲಮ್ ಆಧಾರಿತವಾಗಿ ಮೆಥಡ್ ಬದಲಾಗುತ್ತದೆ. ಸೊ ಸೈಂಟಿಫಿಕ್ ಎನ್ಕ್ವೈರಿ ಫ್ಲೆಕ್ಸಿಬಲ್ ಮತ್ತು ಕ್ರಿಯೇಟಿವ್ ಆಗಿದೆ. ಇಮ್ಯಾಜಿನೇಷನ್ ಮತ್ತು ಇಂಟ್ಯೂಷನ್ ಸೈನ್ಸ್ ಥಿಂಕಿಂಗ್ಗೆ ಬೆಂಬಲ ನೀಡುತ್ತದೆ. ಸೊ ನಾಲೆಜ್ ಹಲವು ಮಾರ್ಗಗಳಿಂದ ಬೆಳೆಯುತ್ತದೆ. ಸೊ ಸೈನ್ಸ್ ರಿಜಿಡ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಲ್ಲ. ಸೊ ಇಫ್ ವಿ ವಾಂಟ್ ಟು ಸಿ ಇಟ್ ಫ್ರಮ್ ದ CTET ಪಾಯಿಂಟ್, so science follows a single fixed method. Okay, that is wrong. Next, approaches to teaching learning science. So ಇದರಲ್ಲಿ ಮೊದಲನೆಯದು ಇಂಡಕ್ಟಿವ್ ಅಪ್ರೋಚ್. ಸೊ ಸ್ಪೆಸಿಫಿಕ್ ಅಬ್ಸರ್ವೇಷನ್ ಇಂದ ಜನರಲ್ ಪ್ರಿನ್ಸಿಪಲ್ಗೆ ಹೋಗುವುದು. ಸೊ ಸ್ಟೂಡೆಂಟ್ಸ್ ಎಕ್ಸ್ಪೆರಿಮೆಂಟ್ ಮತ್ತು ಆಕ್ಟಿವಿಟೀಸ್ ಮೂಲಕ ಕಾನ್ಸೆಪ್ಟ್ ಡಿಸ್ಕವರ್ ಮಾಡುತ್ತಾರೆ. ಸೊ ರೀಸನಿಂಗ್ ಮತ್ತು ಡಿಸ್ಕವರಿ ಲರ್ನಿಂಗ್ ಉತ್ತೇಜಿತವಾಗುತ್ತದೆ. ಸೊ ನ್ಯೂ ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡಲು ಸೂಕ್ತ. ಸೊ ಎಕ್ಸಾಂಪಲ್, ವಿವಿಧ ಲೋಹಗಳನ್ನು ಬಿಸಿ ಮಾಡಿದಾಗ ವಿಸ್ತರಣೆ, ದಟ್ ಇಸ್ ಮೆಟಲ್ ಎಕ್ಸ್ಪ್ಯಾಂಡ್ ಆನ್ ಹೀಟಿಂಗ್. ಸೊ ಡಿಡಕ್ಟಿವ್ ಅಪ್ರೋಚ್ ಜನರಲ್ ಲಾ ಇಂದ ಸ್ಪೆಸಿಫಿಕ್ ಎಕ್ಸಾಂಪಲ್ಗೆ ಹೋಗುವುದು. ಸೊ ಅಪ್ಲಿಕೇಶನ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ಗೆ ಉಪಯುಕ್ತ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಬಲವಾಗುತ್ತದೆ. ಎಕ್ಸಾಂಪಲ್, ಓಮ್ಸ್ ಲಾ ಬಳಸಿ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವುದು. ನೆಕ್ಸ್ಟ್, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್. ಸೊ ಲರ್ನರ್ಸ್ ತಮ್ಮ ಹಿಂದಿನ ಅನುಭವಗಳ ಆಧಾರದಲ್ಲಿ ಹೊಸ ನಾಲೆಜ್ ನಿರ್ಮಿಸುತ್ತಾರೆ. ಸೊ ಟೀಚರ್ ಫೆಸಿಲಿಟೇಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ, ಇನ್ಸ್ಟ್ರಕ್ಟರ್ ಅಲ್ಲ. ಸೊ NCF 2005 ಇದನ್ನು ಬಲವಾಗಿ ಶಿಫಾರಸು ಮಾಡುತ್ತದೆ. ಸೊ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಬೇರೆ ಬೇರೆ ಮಣ್ಣಿನ ಮಾದರಿಗಳನ್ನು ಹೋಲಿಸಿ ಬೇಳೆ ಆಯ್ಕೆ ಮಾಡುವುದು. ನೆಕ್ಸ್ಟ್, ಸೈನ್ಸ್ ಆಸ್ ಅ ಸೋಷಿಯಲ್ ಎಂಟರ್ಪ್ರೈಸ್. ಸೊ ಸೈನ್ಸ್ ಸಾಮಾಜಿಕ ಚೌಕಟ್ಟಿನೊಳಗೆ ನಡೆಯುವ ಪ್ರಕ್ರಿಯೆ. ಕಲ್ಚರ್, ಎಕನಾಮಿ ಮತ್ತು ಸೊಸೈಟಿ ರಿಸರ್ಚ್ ಮೇಲೆ ಪ್ರಭಾವ ಬೀರುತ್ತದೆ. ಕೊಲಾಬರೇಷನ್ ಮತ್ತು ಕಮ್ಯುನಿಕೇಶನ್ ಸೈನ್ಸ್ಗೆ ಅತ್ಯಗತ್ಯ. ಸೊ ಶೇರ್ಡ್ ಎಫೆಕ್ಟ್ ಮೂಲಕ ನಾಲೆಜ್ ಬೆಳೆಯುತ್ತದೆ. ಸೊ ಎಕ್ಸಾಂಪಲ್, ಇಸ್ರೋ ಮಿಷನ್ಸ್, ಟೀಮ್ ವರ್ಕ್ ಪ್ಲಸ್ ನ್ಯಾಷನಲ್ ನೀಡ್ಸ್. ನೆಕ್ಸ್ಟ್, ರಿಲೇಶನ್ಶಿಪ್ ಬಿಟ್ವೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಸೈನ್ಸ್ ಮತ್ತು ಟೆಕ್ನಾಲಜಿ ಪರಸ್ಪರ ಅವಿಭಾಜ್ಯವಾಗಿ ಸಂಬಂಧಿಸಿದೆ. ಸೊ ಸೈನ್ಸ್ ನಾಲೆಜ್ ಸೃಷ್ಟಿಸುತ್ತದೆ, ಟೆಕ್ನಾಲಜಿ ಅದನ್ನು ಉಪಯೋಗಿಸುತ್ತದೆ. ಸೊ ಟೆಕ್ನಾಲಜಿ ಸೈಂಟಿಫಿಕ್ ರಿಸರ್ಚ್ಗೆ ಟೂಲ್ಸ್ ಮತ್ತು ಟೆಕ್ನಿಕ್ಸ್ ನೀಡುತ್ತದೆ. ಸೊ ಸೈಂಟಿಫಿಕ್ ನೀಡ್ಸ್, ದಟ್ ಇಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್. ಸೊ ಎಕ್ಸಾಂಪಲ್, ಮೈಕ್ರೋಸ್ಕೋಪ್, ಸೆಲ್ ಡಿಸ್ಕವರಿ. ಸೊ ಫ್ರಮ್ ಸೆಲ್ ಡಿಸ್ಕವರಿ, ಮೆಡಿಕಲ್ ಪ್ರೋಗ್ರೆಸ್. ನೆಕ್ಸ್ಟ್, ಎಜುಕೇಶನಲ್ ಇಂಪ್ಲಿಕೇಶನ್ಸ್, ದಟ್ ಇಸ್ CTET ಫೋಕಸ್. ಸೊ ಸೈನ್ಸ್ ಟೀಚಿಂಗ್ ಸೈನ್ಸ್ನ ನಿಜವಾದ ಸ್ವಭಾವವನ್ನು ಪ್ರತಿಬಿಂಬಿಸಬೇಕು. ಸೊ ರೋಟ್ ಲರ್ನಿಂಗ್ ಅಲ್ಲ, ಎನ್ಕ್ವೈರಿ ಮುಖ್ಯ. ಸೊ ಸ್ಟೂಡೆಂಟ್ಸ್ ಪ್ರಶ್ನೆ ಕೇಳುವಂತೆ ಉತ್ತೇಜಿಸಬೇಕು. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಗಟ್ಟಿ ಮಾಡುತ್ತದೆ. ಸೊ ಸೈಂಟಿಫಿಕ್ ಟೆಂಪರ್ ಅಭಿವೃದ್ಧಿ ಮಾಡಬೇಕು. ಸೊ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ರಾಷನಲ್ ಡಿಸಿಷನ್ ಮೇಕಿಂಗ್ ಅತ್ಯಗತ್ಯ. ನೆಕ್ಸ್ಟ್, ಲಿಂಕ್ ವಿತ್ NCF 2005. ಸೊ ಸೈನ್ಸ್ ಆಸ್ ಅ ಪ್ರಾಸೆಸ್ ಕಲಿಕೆಗೆ ಒತ್ತು ನೀಡುತ್ತದೆ. ಮೆಮೊರೈಸೇಷನ್ಗಿಂತ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಮತ್ತು ಎನ್ಕ್ವೈರಿ ಬೇಸ್ಡ್ ಅಪ್ರೋಚಸ್ ಶಿಫಾರಸು ಮಾಡಲಾಗಿದೆ. ಸೊ ರಿಯಲ್ ಲೈಫ್ ಕನೆಕ್ಷನ್ ಅನಿವಾರ್ಯ. ಸೊ CTET ಟಿಪ್ ಹಿಯರ್, NCF 2005 ಮೆನ್ಷನ್ ಇರುವ ಆಪ್ಷನ್, ದಟ್ ಇಸ್ ಸಾಮಾನ್ಯವಾಗಿ ಕರೆಕ್ಟ್ ಇರ್ತದೆ. CTET ಎಕ್ಸಾಮ್ ಓರಿಯೆಂಟೇಷನ್. CTET ಕ್ವಶನ್ಸ್ ನೇಚರ್ ಮತ್ತು ಪ್ರಾಸೆಸ್ ಆಫ್ ಸೈನ್ಸ್ ಮೇಲೆ ಹೆಚ್ಚು ಕೇಂದ್ರೀಕೃತ. ಸೊ ಎನ್ಕ್ವೈರಿ ಬೇಸ್ಡ್ ಮತ್ತು ಕನ್ಸ್ಟ್ರಕ್ಟಿವಿಸ್ಟ್ ವ್ಯೂಸ್ ಹೆಚ್ಚು ಸರಿಯಾದವು. ಸೊ ಸೈನ್ಸ್ ಫಿಕ್ಸ್ಡ್ ಮತ್ತು ಅಬ್ಸಲ್ಯೂಟ್ ಎಂದು ಹೇಳುವ ಆಪ್ಷನ್ಸ್ ತಪ್ಪು. ಸೊ ಚೈಲ್ಡ್ ಸೆಂಟರ್ಡ್ ಮತ್ತು ರಿಯಲ್ ಲೈಫ್ ಬೇಸ್ಡ್ ಅಪ್ರೋಚಸ್ ಹೆಚ್ಚು ಪ್ರಾಶಸ್ತ್ಯ ಹೊಂದಿವೆ. ಸೊ ಸೈನ್ಸ್ ಫ್ಯಾಕ್ಟ್ಸ್ ಸಂಗ್ರಹ ಮಾತ್ರ ಅಲ್ಲ, ಅದು ಚಿಂತನೆ ಮಾಡುವ ವಿಧಾನ. Most important MCQs for the CTET 2026 examination, 100% sure concepts. So let us start the first question. While selecting a performance task to help students develop research oriented skills in the science class, a teacher should select a topic which. So options ಈ ರೀತಿ ಇದೆ. Option A, ensures completion of the prescribed syllabus within the given time. Option B,
is liked by the majority of students in the class. Option C is considered important by the teacher. Option D is related to learners' real life problems and linked to the concepts to be studied. So ಇಲ್ಲಿ a performance task meant to develop research oriented skills should be real life based and concept linked. So when task learners daily life problems ಗೆ ರಿಲೇಟ್ ಆಗುತ್ತದೆ, ಸ್ಟೂಡೆಂಟ್ಸ್ ಅಬ್ಸರ್ವ್, ಕ್ವಶನ್, ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ವಿಚ್ ಪ್ರಮೋಟ್ಸ್ ರಿಸರ್ಚ್ ಸ್ಕಿಲ್ಸ್. ಆಲ್ಸೋ ಕಾನ್ಸೆಪ್ಟ್ಸ್ ಸಿಲೆಬಸ್ಗೆ ಲಿಂಕ್ಡ್ ಇದ್ದರೆ ಮೀನಿಂಗ್ಫುಲ್ ಲರ್ನಿಂಗ್ ಆಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇಟ್ ಈಸ್ related to learners real life problems and linked to the concepts to be studied. So why other options are wrong here? Option A wrong. Only syllabus completion focus ಮಾಡಿದರೆ research skills develop ಆಗುವುದಿಲ್ಲ. So option B wrong. Students like ಮಾಡೋದು important but real life relevance ಇಲ್ಲದೆ research learning incomplete. So option C wrong. ಸೊ ಟೀಚರ್ ಇಂಪಾರ್ಟೆಂಟ್ ಅಂತ ಥಿಂಕ್ ಮಾಡಿದರೆ ಮಾತ್ರ ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಆಗುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇಟ್ಸ್ ರಿಲೇಟೆಡ್ ಟು ಲರ್ನರ್ಸ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಅಂಡ್ ಲಿಂಕ್ ಟು ದ ಕಾನ್ಸೆಪ್ಟ್ಸ್ ಟು ಬಿ ಸ್ಟಡಿಡ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, in the context of science education, the constructivist approach refers to. So option C ರೀತಿ ಇದೆ. Option A providing additional academic support to low achieving students. Option B application of mathematical formulae to solve problems. Option C learning through experiences by connecting prior knowledge with new ideas. Option D providing extensive reading material to students. ಸೊ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂದರೆ ಸ್ಟೂಡೆಂಟ್ಸ್ ಪ್ರಯರ್ ನಾಲೆಜ್ ಮೇಲೆ ನ್ಯೂ ಐಡಿಯಾಸ್ ಕನೆಕ್ಟ್ ಮಾಡಿ ಲರ್ನಿಂಗ್ ಕನ್ಸ್ಟ್ರಕ್ಟ್ ಮಾಡುವುದು. ಸೊ ಲರ್ನಿಂಗ್ ಹ್ಯಾಪನ್ಸ್ ಥ್ರೂ ಎಕ್ಸ್ಪೀರಿಯನ್ಸಸ್, ಆಕ್ಟಿವಿಟೀಸ್, ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟೇಷನ್, ನಾಟ್ ಜಸ್ಟ್ ಮೆಮೊರೈಸೇಷನ್. ಸೊ ಟೀಚರ್ ಗೈಡ್ ಆಗಿರುತ್ತಾರೆ, ಸ್ಟೂಡೆಂಟ್ಸ್ ಆಕ್ಟಿವ್ ಲರ್ನರ್ ಆಗಿರುತ್ತಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಲರ್ನಿಂಗ್ ಥ್ರೂ ಎಕ್ಸ್ಪೀರಿಯನ್ಸಸ್ ಬೈ ಕನೆಕ್ಟಿಂಗ್ ಪ್ರಯರ್ ನಾಲೆಜ್ ವಿತ್ ನ್ಯೂ ಐಡಿಯಾಸ್. So why other options are wrong here? Option A wrong. Extra academic support helpful ಆಗಬಹುದು ಬಟ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಲ್ಲ. ಆಪ್ಷನ್ ಬಿ ರಾಂಗ್. ಫಾರ್ಮುಲಾ ಅಪ್ಲೈ ಮಾಡೋದು ಪ್ರೊಸೀಜರಲ್ ಲರ್ನಿಂಗ್, ಎಕ್ಸ್ಪೀರಿಯನ್ಸ್ ಬೇಸ್ಡ್ ಲರ್ನಿಂಗ್ ಅಲ್ಲ. ಸೊ ಆಪ್ಷನ್ ಡಿ ರಾಂಗ್. ಮೋರ್ ರೀಡಿಂಗ್ ಮೆಟೀರಿಯಲ್ ಕೊಟ್ಟರೆ ಇನ್ಫಾರ್ಮೇಶನ್ ಇನ್ಕ್ರೀಸ್ ಆಗಬಹುದು, ಆದರೆ ಆಕ್ಟಿವ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಜ್ ಆಗುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, lesson planning in life sciences should be guided primarily by the consideration of. Option C ರೀತಿ ಇದೆ. Option A providing sufficient written work to students. Option B meeting the students of the average learner in the class. Option C satisfying parents' expectations. Option D achieving the curriculum goals and intended learning outcomes. ಸೊ ಲೆಸನ್ ಪ್ಲಾನಿಂಗ್ ಇನ್ ಲೈಫ್ ಸೈನ್ಸಸ್ ಕರಿಕ್ಯುಲಮ್ ಗೋಲ್ಸ್ ಮತ್ತು ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಮೇಲೆ ಪ್ರೈಮರಿಲಿ ಗೈಡೆಡ್ ಆಗಿರಬೇಕು. ಸೊ ವೆನ್ ಆಬ್ಜೆಕ್ಟಿವ್ಸ್ ಕ್ಲಿಯರ್ ಇರುತ್ತದೆ, ಟೀಚರ್ ಕ್ಯಾನ್ ಪ್ಲಾನ್ ಆಕ್ಟಿವಿಟೀಸ್, ಟೀಚಿಂಗ್ ಮೆಥಡ್ಸ್ ಅಂಡ್ ಅಸೆಸ್ಮೆಂಟ್ ಎಫೆಕ್ಟಿವ್ಲಿ. ಮೇನ್ ಏಮ್ ಆಫ್ ಲೆಸನ್ ಪ್ಲಾನ್ ಡಿಸೈರ್ಡ್ ಲರ್ನಿಂಗ್ ಔಟ್ಕಮ್ಸ್ ಅಚೀವ್ ಮಾಡೋದು, ನಾಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ achieving the curriculum goals and intended learning outcomes. So why other options are wrong here? Option A wrong. Providing written work alone learning ensure ಮಾಡುವುದಿಲ್ಲ, purpose and outcomes they are important. So option B wrong. Only average learner focus ಮಾಡಿದರೆ diverse learners needs address ಆಗುವುದಿಲ್ಲ. So option C wrong. ಸೊ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇಂಪಾರ್ಟೆಂಟ್ ಆಗಬಹುದು ಬಟ್ ಲೆಸನ್ ಪ್ಲಾನಿಂಗ್ ಅಕಾಡೆಮಿಕ್ ಗೋಲ್ಸ್ ಮೇಲೆ ಡಿಪೆಂಡ್ ಆಗಿರಬೇಕು, ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋಸ್ಟ್ ಅಪ್ರಾಪ್ರಿಯೇಟ್ ಡಿಸ್ಕ್ರಿಪ್ಷನ್ ಆಫ್ ಕರಿಕ್ಯುಲಮ್ ಪ್ಲಾನಿಂಗ್ ಇನ್ ಸೈನ್ಸ್? ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ integrating scientific concepts progressively in alignment with learning goals. Option B mapping scientific topics to be taught in each term. Option C planning daily lesson objectives based on previous lessons. Option D providing detailed description of each experiment in advance. So curriculum planning in science learning
ಗೋಲ್ಸ್ಗೆ ಅಲೈನ್ ಆಗುವಂತೆ ಸೈಂಟಿಫಿಕ್ ಟಾಪಿಕ್ಸ್ ಗ್ರಾಜುವಲಿ ಇಂಟಿಗ್ರೇಟ್ ಮಾಡುವುದು. So it focuses on continuity, progression and linkage of concepts across classes or terms. So curriculum planning is broader and goal oriented, not limited to daily lessons. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is integrating scientific concepts progressively in alignment with learning goals. So why other options are wrong here? Option B, wrong. ಸೊ ಟರ್ಮ್ ವೈಸ್ ಟಾಪಿಕ್ ಮ್ಯಾಪ್ ಮಾಡೋದು ಸಿಲೆಬಸ್ ಆರ್ ಅಕಾಡೆಮಿಕ್ ಪ್ಲಾನಿಂಗ್, ಕರಿಕ್ಯುಲಮ್ ಪ್ಲಾನಿಂಗ್ ಕೋರ್ ಐಡಿಯಾ ಅಲ್ಲ. ಆಪ್ಷನ್ ಸಿ, ರಾಂಗ್. ಡೈಲಿ ಲೆಸನ್ ಆಬ್ಜೆಕ್ಟಿವ್ಸ್ ಪ್ಲಾನ್ ಮಾಡೋದು ಲೆಸನ್ ಪ್ಲಾನಿಂಗ್, ಕರಿಕ್ಯುಲಮ್ ಪ್ಲಾನಿಂಗ್ ಅಲ್ಲ. ಸೊ ಆಪ್ಷನ್ ಡಿ, ರಾಂಗ್. ಎಕ್ಸ್ಪೆರಿಮೆಂಟ್ ಡೀಟೇಲ್ಸ್ ಇನ್ ಅಡ್ವಾನ್ಸ್ ಕೊಡುವುದು ಲೆಸನ್ ಆರ್ ಲ್ಯಾಬ್ ಪ್ಲಾನಿಂಗ್, ನಾಟ್ ಕರಿಕ್ಯುಲಮ್ ಪ್ಲಾನಿಂಗ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಇಂಟಿಗ್ರೇಟಿಂಗ್ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಪ್ರೋಗ್ರೆಸಿವ್ಲಿ ಇನ್ ಅಲೈನ್ಮೆಂಟ್ ವಿತ್ ಲರ್ನಿಂಗ್ ಗೋಲ್ಸ್. Option A is the correct answer. Next question, according to the National Curriculum Framework NCF, science education at the upper primary stage should primarily. Options ಈ ರೀತಿ ಇದೆ. Option A, prepare students for competitive examinations. Option B, emphasize acquisition of computational skills. Option C, follow a constructivist approach to teaching and learning. Option D, focus on learning definitions of scientific terms. So according to NCF, science education at upper primary level constructivist approach follow ಮಾಡಬೇಕು, where students actively build knowledge. Learning happens through activities, experiments, observation and discussion, not rote memorization. Teacher act as a facilitator and students learn by connecting prior knowledge with new concepts. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is follow a constructivist approach to teaching and learning. Why other options are wrong here? Option A, wrong. Competitive exams preparation upper primary science goal ಅಲ್ಲ. So option B, wrong. Only computational skills emphasize ಮಾಡುವುದಿಲ್ಲ, conceptual understanding important. ಆಪ್ಷನ್ ಡಿ, ರಾಂಗ್. ಡೆಫಿನೇಷನ್ಸ್ ಮೆಮರೈಸ್ ಮಾಡುವುದು ರೋಟ್ ಲರ್ನಿಂಗ್ ಆಗುತ್ತದೆ, NCF ಎನ್ಕರೇಜ್ ಮಾಡುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫಾಲೋ ಅ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಟು ಟೀಚಿಂಗ್ ಅಂಡ್ ಲರ್ನಿಂಗ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ನಲ್ಲಿ ನೇಚರ್ ಅಂಡ್ ಸ್ಟ್ರಕ್ಚರ್ ಆಫ್ ಸೈನ್ಸ್ ಅಂಡ್ ಅಪ್ರೋಚಸ್ ಟಾಪಿಕ್ ನ ಕೋರ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರಬೇಕು. ಸೈನ್ಸ್ ಪಿಡಗಾಗಿ ಕ್ವಶನ್ಸ್ CTET ಪೇಪರ್ 2 ನಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವುದರಿಂದ ಸ್ಟ್ರಾಂಗ್ ಬೇಸಿಕ್ಸ್ ಇದ್ದರೆ MCQ ಸಾಲ್ವ್ ಮಾಡುವುದು ಈಸಿ ಆಗುತ್ತೆ. ರಿಮೆಂಬರ್, ಕಾನ್ಸೆಪ್ಟ್ ಕ್ಲಾರಿಟಿ, ಕರೆಕ್ಟ್ ಆನ್ಸರ್ಸ್, ಪೆಡಗಾಗಿ ಅಂಡರ್ಸ್ಟ್ಯಾಂಡಿಂಗ್, ಬೆಟರ್ ಎಲಿಮಿನೇಷನ್, ಸ್ಮಾರ್ಟ್ ಅಪ್ರೋಚ್, ಹೈಯರ್ ಸ್ಕೋರಿಂಗ್. ಈ ಟಾಪಿಕ್ ನ ಮೋರ್ ಇಂಪಾರ್ಟೆಂಟ್ MCQs ನಾವು ಪಾರ್ಟ್ 2 ಸೆಷನ್ ನಲ್ಲಿ ಸಾಲ್ವ್ ಮಾಡ್ತೀವಿ. ಡೋಂಟ್ ಮಿಸ್ ಇಟ್. ಸೆಷನ್ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಪಾರ್ಟ್ 2 ಮಿಸ್ ಆಗಬಾರ್ದಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. Stay consistent, success will follow. Thank you for watching Science Pathashala.